ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ 4ನೇ ತರಗತಿಯ ವಿಷಯಕ್ಕೆ ಪಠ್ಯಪುಸ್ತಕದ ವಿಷಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ. ಅವರ್ ವ್ಯಾಲ್ಯೂ ಎಜುಕೇಷನ್ಸ್ ಅವರ್ ಟೈಟಲ್ ಇನ್ ಟೆಲ್ ದ ಟ್ರೂತ್, ಹಾಗೆ ಐ ಆಮ್ ಅವರ್ ವರ್ಲ್ಡ್ ಇನ್ ಬುಕ್ಸ್. ಅಂದರೆ ನಮ್ಮ ಶಾಲೆಯ ಕೊಠಡಿಯನ್ನು ಸ್ವಚ್ಛವಾಗಿ ಮಕ್ಕಳು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ನಾವು ಕಲಿಬೇಕಾಗುತ್ತೆ. ಹಾಗೆ ಕ್ಲಾಸ್ ರೂಮಲ್ಲಿ ನಮ್ಮ ವ್ಯಾಲ್ಯೂಸ್ ಅಂತಂದರೆ ನಮ್ಮ ಮೌಲ್ಯಗಳು, ಅಂದರೆ ನಾವು ಕ್ಲಾಸ್ ರೂಮಲ್ಲಿ ತುಂಬ ಹ್ಯಾಪಿಯಾಗಿ ಮತ್ತು ಸೇಫಾಗಿ ಇರೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಫ್ರೆಂಡ್ಸ್ ಹತ್ರ ಕೈಂಡ್ನೆಸ್ಸಸ್ ಹಾಗೆ ರೆಸ್ಪೆಕ್ಟನ್ನು ಬಯಸ್ತೀವಿ. ಹಾಗೆ ಇನ್ನೊಬ್ಬರು ಏನಾದರೂ ಹೇಳ್ತಿರ್ಬೇಕಾದ್ರೆ ನಾವು ಕೇಳಬೇಕು. ಹಾಗೆ ನಮ್ಮ ತರಗತಿ, ನಮ್ಮ ಮೌಲ್ಯಗಳು. ಹಾಗೆ ಹೌ ವಿಲ್ ಇಟ್ ಹೆಲ್ಪ್ ಯು ಇಫ್ ಯು ಫಾಲೋ ದಿಸ್ ಎವ್ರಿ ಡೇ. ಓಕೆ. ಡಿಸಿಪ್ಲಿನ್, ಹೆಲ್ತ್ಲಿ ಹ್ಯಾಬಿಟ್ಸ್. ಓಕೆ. ನೆಕ್ಸ್ಟ್ ರೆಸ್ಪಾನ್ಸಿಬಲಿ. ನೆಕ್ಸ್ಟ್ ವಾಟ್ ಚೇಂಜಸ್ ಡೂ ಯು ಸಿ. ಆ ಒಂದು ಡ್ರಾದಲ್ಲಿ ಏನು ಚೇಂಜಸ್ಸನ್ನು ನೋಡ್ಬೋದು ಅಂತಂದರೆ ಸೀಸನ್ ಆ್ಯಂಡ್ ವೆದರ್, ಅಂದರೆ ಋತು ಮತ್ತು ಹವಾಮಾನವನ್ನು ನಾವು ಬದಲಾವಣೆಯನ್ನು ನೋಡಬಹುದು. ಹಾಗೆ ನಾವು ಡೈಲಿ ಟೈಮ್ ಟೇಬಲ್ ಯಾವುದಾದ್ರೂ ಒಂದು ಅಂತಂದರೆ ಅರ್ಲಿ ಮಾರ್ನಿಂಗ್ ಬ್ರಷ್ ಟೀತ್. ಓಕೆ. ನೆಕ್ಸ್ಟ್ ನಾವು ಅಲ್ಲಿರುವಂತಹ ಡ್ರಾದಲ್ಲಿ ಏನೇನು ನೋಡಬಹುದು? ಟ್ರೀ, ಸನ್, ಕ್ಲೌಡ್, ರೈನ್, ಬರ್ಡ್ಸ್, ಪ್ಲಾನೆಟ್ಸ್. ಓಕೆ. ಅಂದರೆ ಆನೆಸ್ಟ್, ಅಂದರೆ ಸತ್ಯವನ್ನು ನುಡಿಯೋದ್ರಿಂದ ಯಾವಾಗಲೂ ಕೂಡ ಟ್ರೂತ್, ಸತ್ಯವನ್ನು ನುಡಿಯೋದ್ರಿಂದ ಟೆಲ್ ದ ಟ್ರೂತ್ ಈಸ್ ಗುಡ್, ಅದು ಒಳ್ಳೆಯದು. ಹಾಗೆ ಪರ್ಸನ್ಸ್, ಯಾವುದೇ ವ್ಯಕ್ತಿಯಾಗಿರಲಿ ನಮ್ಮನ್ನು ಆನೆಸ್ಟ್ ನಂಬ್ತಾರೆ ನಾವು ಸತ್ಯವನ್ನು ಮಾತನಾಡೋದ್ರಿಂದ. ಹಾಗೆ ನಾವು ಸುಳ್ಳು ಹೇಳುವುದು ಒಳ್ಳೆಯದಾ? ಇಲ್ಲ, ಸುಳ್ಳು ಹೇಳುವುದು ತಪ್ಪು, ಸತ್ಯ ಹೇಳುವುದು ಒಳ್ಳೆಯದು. ಓಕೆ. ಯಾವುದೇ ಸನ್ನಿವೇಶ ಬಂದಿದ್ರೂ ಕೂಡ ನಾವು ಸುಳ್ಳು ಹೇಳಬಾರ್ದು. ಹಾಗೆ ಇಲ್ಲಿ ನಮಗೆ ಭಯ ಆಗ್ತಿರ್ಬೇಕಾದ್ರೆ ಮೊದಲು ತಂದೆ ತಾಯಿ, ಶಿಕ್ಷಕರು, ಸಹಪಾಠಿಗಳು, ಸಹೋದರ ಮತ್ತು ಸಹೋದರಿಯರಿಗೆ ನಾವು ನಮ್ಮ ಒಂದು ಭಯವನ್ನು ಹೇಳಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಈಜುವಾಗ ಜಾಕೆಟನ್ನು ಧರಿಸಬೇಕು. ತರಬೇತಿದಾರರ ಇದ್ರ ಮಾರ್ಗದರ್ಶನವನ್ನು ಪಡಿತಾ ಇರಬೇಕು. ಆ ಒಂದು ಗೊತ್ತಿಲ್ಲದ ಸ್ಥಳದಲ್ಲಿ ನಾವು ಹೋಗೋದಕ್ಕಿಂತ ಮುಂಚೆ ಗೊತ್ತಿರುವವರಿಗೆ ನಾವು ಮಾಹಿತಿಯನ್ನು ತಿಳಿದುಕೊಂಡು ಅಲ್ಲಿಗೆ ಹೋಗಬೇಕು. ವೇದಿಕೆಯಲ್ಲಿ ನಾವು ಭಾಗವಹಿಸಬೇಕಾದ್ರೆ ಧೈರ್ಯದಿಂದ ನಾವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನಾವು ಧೈರ್ಯವಾಗಿ ಇಷ್ಟು ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸೋದ್ರಿಂದ ನಾವು ಯಶಸ್ಸನ್ನು ಪಡಿಬಹುದು. ಹಾಗೆ ನಾವು ನೇಚರ್, ಒಂದು ನಿಸರ್ಗದಲ್ಲಿ ನಾವು ಯಾವ ರೀತಿಯಾಗಿ ಫೀಲ್ ಮಾಡ್ಬೋದು ಅಂದರೆ ರಿಲ್ಯಾಕ್ಸ್ಡ್, ಅಂದರೆ ಶಾಂತವಾಗುತ್ತೆ. ಹಾಗೆ ಪೀಸ್ಫುಲ್ ಆಗುತ್ತೆ, ನಮಗೆ ಶಾಂತವಾಗುತ್ತೆ ಮನಸ್ಸು ಶಾಂತಿ ಮತ್ತು ಸಂತೋಷದಿಂದ ಪ್ರಕೃತಿಯಲ್ಲಿ ಇದ್ದಾಗ ನಮಗೆ ಅನಿಸುತ್ತೆ. ಅದೇ ರೀತಿಯಾಗಿ ನಾವು ಆಕಾಶವನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಹಾಗೆ ಆಕಾಶದಲ್ಲಿರುವಂತಹ ಮೋಡ, ನಕ್ಷತ್ರ, ಕತ್ತಲು, ನೀಲಿ ಬಣ್ಣ, ಕಾಮನಬಿಲ್ಲು, ಹಾಗೆ ವಿಮಾನ ಹಾರಾಟ, ಚಂದ್ರ, ಸೂರ್ಯ, ಇವುಗಳನ್ನು ಆಕಾಶದಲ್ಲಿ ನಾವು ನೋಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ಸಂತೋಷವಾಗುತ್ತೆ. ಹಾಗೆ ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಕುತೂಹಲ ಮೂಡುತ್ತೆ. ಹಾಗೆ ನಾವು ಹೇಗೆ ಹೌ ಬುಕ್ಸ್ ಹೆಲ್ಪ್ ಅಸ್ ಅಂತಂದರೆ ನಮಗೆ ಯಾವ ರೀತಿಯಾಗಿ ಬುಕ್ ಹೆಲ್ಪ್ ಮಾಡುತ್ತೆ ಅಂದರೆ ಡಿಫ್ರೆಂಟ್ ವ್ಯಾಲ್ಯೂಸ್, ಪ್ಲೇಸ್, ಸ್ಟೋರೀಸ್. ಹೌದು, ನಮಗೆ ನಗರಗಳು, ರಾಜ್ಯಗಳು, ದೇಶಗಳು ಇವುಗಳ ಬಗ್ಗೆ ಜ್ಞಾನ ಇರಬೇಕು. ಓಕೆ. ನೆಕ್ಸ್ಟ್ ನಾವು ಪುಸ್ತಕದಿಂದ ಹೊಸ ವಿಷಯಗಳನ್ನು ಮತ್ತು ಹೊಸ ಜಗತ್ತಿನ ಕಥೆಗಳನ್ನು, ಸ್ಥಳಗಳನ್ನು ತಿಳಿಯಬಹುದು. ಹಾಗೆ ನಮ್ಮ ಮನಸ್ಸಿನ ಭಾವನೆಗಳಿಗೆ ನಾವು ಇಲ್ಲಿರುವಂತಹ
ಒಂದು ಅವಮಾನವನ್ನು ಹೋಲಿಸಲಾಗಿದೆ. ಅದೇ ರೀತಿಯಾಗಿ ನಮಗೆ ಸಿಟ್ಟು ಕೋಪ ಬರುತ್ತೆ ಅಂತಂದರೆ, ನಮ್ಮ ಮೇಲೆ ಯಾರಾದರೂ ಕೋಪಗೊಂಡಾಗ ನಮ್ಮ ಮನಸ್ಸಿನಲ್ಲಿ ಬಿರುಗಾಳಿಯ ಭಾವನೆ ಮೂಡುತ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಆ ರೀತಿಯಾಗಿ ಉಂಟಾದರೆ ನಾವು ಶಿಕ್ಷಕರಿಗೆ, ಪೋಷಕರಿಗೆ ಹೇಳಬೇಕಾಗುತ್ತೆ. ಅಂದರೆ ಫೈಂಡ್ ದಿಸ್ ಆ್ಯಕ್ಷನ್ಸ್ ಕಾಪಿ ಓಕೆ ಲೀಡರ್ ಆ್ಯಂಡ್ ಎಸ್ ವಿ ಕ್ಯಾನ್ ವೆಲ್ಕಮ್ ಟು ಜಾಯಿನ್ ಅಡ್ಯಾಪ್ಟ್ ರೂಲ್ಸ್ ಎವರಿ ಒನ್ ಈಸಿಲಿ. ಅಂದರೆ ನಾನು ಒಬ್ಬ ನಾಯಕ ಆದರೆ ನಾನು ಕೂಡ ಹೊಸ ಹೊಸ ನಿಯಮಗಳನ್ನು, ರೂಲ್ಸ್ಗಳನ್ನು ಈಸಿಯಾಗಿ, ಸುಲಭವಾಗಿ ಅಡ್ಯಾಪ್ಟ್ ಮಾಡ್ಕೊತೀನಿ. ಅಂದರೆ ನಾಯಕನ ಕಾರ್ಯವನ್ನು ಅನುಕರಿಸಬಹುದು. ಹಾಗೆ ನಾಯಕನ ಒಂದು ಕ್ರಿಯೆ ವೇಗವಾಗಿ ಬದಲಾಯಿಸೋದ್ರಿಂದ ನಮಗೆ ಅನುಕರಿಸಲು ಕಷ್ಟ ಆಗುತ್ತೆ. ಹಾಗೆ ಎಲ್ಲರಿಗೂ ಕೂಡ ನಾಯಕನಾಗಲು ಅವಕಾಶ ನೀಡುವುದು ಒಂದು ಸರಿ ಅಂತ ನನಗೆ ಅನಿಸುತ್ತೆ. ಓಕೆನಾ? ಹಾಗೆ ಇಲ್ಲಿ ಇರುವಂತಹದ್ದು ಹೌದು, ಸುಲಭವಾಗಿ ಆಡಲು ಆಟದ ನಿಯಮಗಳನ್ನು ನಾನು ಬದಲಾಯಿಸ್ತೇನೆ ನಾಯಕ ಆದರೆ. ಹಾಗೆ ಇಲ್ಲಿ ಜೆಂಡರ್ ಹರ್ ಈಕ್ವಲ್, ಕೆಪಬಲ್ ಆ್ಯಂಡ್ ಇಂಟೆಲಿಜೆಂಟ್. ಇಲ್ಲಿ ಲಿಂಗಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಆತನ ಒಂದು ಸಾಮರ್ಥ್ಯ, ಆತನ ಬುದ್ಧಿವಂತಿಕೆ, ಇದರಿಂದ ನಾವು ಸಮಾನತೆಯಿಂದ ನೋಡಬೇಕಾಗುತ್ತೆ. ಹಾಗೆ ಇಲ್ಲಿ ಇರುವಂತಹ ವೃತ್ತಿಯ ಅನುಗುಣವಾಗಿ ನಾವು ಹೇಳೋದಾದರೆ, ಐ ವಿಲ್ ಟೆಲ್ ದೆಮ್ ದಟ್ ಎನಿವನ್ ವಿತ್ ಸ್ಕಿಲ್ ಆ್ಯಂಡ್ ಹಾರ್ಡ್ ವರ್ಕ್. ನಾವು ಪರಿಶ್ರಮ ಪಡೋದ್ರಿಂದ ನಾವು ನಮ್ಮ ಕೆಲಸವನ್ನು ನಾವು ಸ್ಕಿಲ್ ಮುಖಾಂತರ ನಾವು ಮಾಡಬಹುದು. ಹಾಗೆ ನಮ್ಮ ಕೌಶಲ್ಯಗಳು, ಪರಿಶ್ರಮದಿಂದ ಯಾರಾದರೂ ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡಬಹುದು. ಇಲ್ಲಿ ಲಿಂಗ ಆಧಾರಿತವಾಗಿ ಯಾವುದೇ ಕೆಲಸವನ್ನು ಮಾಡಲು ತಾರತಮ್ಯವಿಲ್ಲ. ಹಾಗೆ ನೋ ಆ್ಯಡ್ಸ್, ಅಂದರೆ ಇಲ್ಲಿ ಆ್ಯಡ್ಸು ಅವು ಒಳ್ಳೆಯದಲ್ಲ. ಆ್ಯಡ್ಸು ಏಕೆ ಅಂತಂದರೆ, ಕೆಲವೊಂದು ಆ್ಯಡ್ಸ್ಗಳು ತಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋದಕ್ಕೋಸ್ಕರ ಸುಳ್ಳು ಮಾಹಿತಿಗಳನ್ನು ಕೊಡ್ತವೆ. ಓಕೆ, ಹಾಗೆ ಇಲ್ಲಿರುವಂತಹ ಅಂದರೆ ಇಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಅಂತಂದರೆ ಪರಿಶ್ರಮ, ಬುದ್ಧಿವಂತಿಕೆ ಮುಖ್ಯ ಹೊರತು ಸೌಂದರ್ಯವಲ್ಲ. ಹಾಗೆ ಇಲ್ಲಿ ವೈ ಡು ಥ್ರೂ ಅವೇ ದ ರಿಸೋರ್ಸ್ ವಿ ಹ್ಯಾವ್, ಅಂದರೆ ಬಿಕಾಸ್ ವಿ ಥಿಂಕ್ ಯೂಸ್ಡ್ ಥಿಂಗ್ಸ್ ಆರ್ ಕಂಪ್ಲೀಟ್ಲಿ ಯೂಸ್ಫುಲ್ ವಿ ವಿಲ್ ರನ್ ಔಟ್ ಆಫ್ ನ್ಯಾಚುರಲಿ ರಿಸೋರ್ಸ್ ಕ್ರಿಯೇಟ್ ಪೊಲ್ಯೂಷನ್ಸ್. ರಿಸೋರ್ಸ್ ಅಂತಂದರೆ ಬಳಸಿದ ವಸ್ತುಗಳು ನಿರುಪಯುಕ್ತ ಎಂದು ನಾವು ಭಾವಿಸಿ ಅವುಗಳನ್ನು ನಾವು ವಸ್ತುಗಳನ್ನು ಎಸೆಯುತ್ತೇವೆ. ಆದರೆ ನೈಸರ್ಗಿಕ ಸಂಪನ್ಮೂಲ ಖಾಲಿಯಾಗುತ್ತೆ ಮತ್ತು ಅದರಿಂದ ಮಾಲಿನ್ಯ ಆಗುತ್ತೆ. ಹಾಗೆ ಕಸವನ್ನು ನಾವು ಕಸದ ಬುಟ್ಟಿಗೆ ಹಾಕಬೇಕು. ಸ್ವಚ್ಛವಾದ ಮನೆ ಮತ್ತು ಮಕ್ಕಳ ಸ್ವಚ್ಛವನ್ನು ಮಾಡುವಂತಹ ಚಿತ್ರ ನಮಗೆ ಇಲ್ಲಿ ಇಷ್ಟ ಆಗಿರುವಂತಹದ್ದು. ಹಾಗೆ ಇಲ್ಲಿ ರಸ್ತೆಯಲ್ಲಿ ಬಸ್ಸಿನಲ್ಲಿ ಹೋಗುವಂತಹ ನಾವು ಇರುವಂತಹ ಕಸವನ್ನು ನಾವು ಬ್ಯಾಗಲ್ಲಿ ಹಾಕ್ಕೊಂಡು ನಾವು ಮನೆಗೆ ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕಬೇಕಾಗುತ್ತೆ. ಹಾಗೆ ಈ ಒಂದು ಕಥೆಯಲ್ಲಿ ಯಾರು ಗೊರಕೆ ಹೊಡಿತಿದ್ದಾರೆ? ಪುಸ್ತಕ. ನಿಮ್ಮ ಶಾಲೆಯ ಗ್ರಂಥಾಲಯವನ್ನು ಇಂದಿನಿಂದ ನೀವು ಹೇಗೆ ನಿರ್ವಹಿಸ್ತೀರಾ? ಗ್ರಂಥಾಲಯವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ತೇವೆ, ಅಲ್ಲಿ ಶಾಂತವಾಗಿ ಇರ್ತೀವಿ, ಎಲ್ಲರೂ ಕೂಡ ದಿನನಿತ್ಯ ನಾವು ಓದುತ್ತೇವೆ. ಈ ರೀತಿಯಾಗಿ ನಾವು ಗ್ರಂಥಾಲಯವನ್ನು ನಾವು ಸ್ವಚ್ಛವಾಗಿ ಹಾಗೂ ಅದನ್ನು ನಿರ್ವಹಿಸ್ಕೊಂಡು ಹೋಗ್ತೀವಿ. ಹಾಗೆ ರೆಸ್ಪೆಕ್ಟ್ ರೋಡ್ ರೂಲ್ಸ್, ಅಂದರೆ ನಾವು ರಸ್ತೆಯ ನಿಯಮಗಳನ್ನು ನಾವು ಗೌರವದಿಂದ ಫಾಲೋ ಮಾಡಬೇಕು. ಹಾಗೆ ವೆಹಿಕಲ್ಸ್ಗಳು ಬಸ್, ಬೈಕ್, ಕಾರ್, ಆಟೋ. ಓಕೆ, ಹಾಗೆ ನಾವು ರೋಡಲ್ಲಿ ಯಾವ ಯಾವ ಅನಿಮಲ್ಸನ್ನು ನೋಡ್ತೀವಿ? ಕೌ, ಕ್ಯಾಟ್, ಮಂಕಿ, ಸ್ನೇಕ್, ಇನ್ನು ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ನಾವು ರೋಡಲ್ಲಿ ಏನಾದರೂ ರೂಲ್ಸನ್ನು ಫಾಲೋ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ ಆಗುತ್ತೆ. ಹ್ಯಾಪನ್ಸ್ ಟು ಯು ರ್ಯಾಶ್ ಡ್ರೈವಿಂಗ್ ಆ್ಯಂಡ್ ಇಗ್ನೋರಿಂಗ್ ರೂಲ್ಸ್ ವಿ ಕ್ಯಾನ್ ಸ್ಟಾಪ್ ದೆಮ್. ಓಕೆ, ಈ ರೀತಿಯಾದಂತಹ ಇದನ್ನು ನೋಡಬೇಕಾಗುತ್ತೆ ನಾವು. ಹಾಗೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಸ್ಕೂಟರ್ ಓಡಿಸುವುದು ತಪ್ಪು. ಹಾಗೆ ವೇಗದ ಮಿತಿಯನ್ನು ಮೀರಿ ಮತ್ತು ಸಂಚಾರದ ಮಧ್ಯೆ ಅಂಕುಡೊಂಕಾಗಿ ಓಡಿಸುವುದು ಕೂಡ ತಪ್ಪು. ಅದೇ ರೀತಿಯಾಗಿ ಚೂಪಾದ ವಸ್ತುಗಳ ಜೊತೆ ಆಟವಾಡೋದು ತಪ್ಪು. ಹಾಗೆ ಬೆಂಕಿ ಹಾಗೂ ಪಟಾಕಿಗಳೊಂದಿಗೆ ಆಟವಾಡುವಂತಹದ್ದು ತಪ್ಪು. ಇನ್ನುಳಿದವೆಲ್ಲವೂ ಕೂಡ ಸರಿ. ಹಾಗೆ
ಇಲ್ಲಿರುವಂತಹ ನಾಟ್ ಹೆಲ್ತ್ಲಿ ಫುಡ್ ಅಂದರೆ ಚಿಪ್ಸ್, ಬರ್ಗರ್, ಸಮೋಸ, ಡ್ರಿಂಕ್, ಆಯಿಲ್ ಫುಡ್ಸ್ ಎಲ್ಲವೂ ಕೂಡ, ಹಾಗೆ ಔಟ್ಸೈಡ್ ಇರುವಂತಹ ಎಲ್ಲ ಕೆಲವೊಂದು ಫುಡ್ಸ್, ಆಯಿಲ್ ಐಟಮ್ಸ್ ಫುಡ್ಸ್ ಈಸ್ ನಾಟ್ ಹೆಲ್ತ್ಲಿ. ಹಾಗೆ ನೆಕ್ಸ್ಟ್ ಯು ವಿಲ್ ಚೂಸ್ ಎನರ್ಜಿ, ಅಂದರೆ ನಾನು ಯಾವ ರೀತಿಯಾದಂತಹ ಆಹಾರವನ್ನು ಚೂಸ್ ಮಾಡ್ತೀನಿ ಅಂತಂದರೆ ಎನರ್ಜಿ, ಶಕ್ತಿಯನ್ನು ಕೊಡುವಂತಹದ್ದು, ಪ್ರೋಟೀನ್ ಅಂದರೆ ಫ್ರೂಟ್ಸ್, ಮಿಲ್ಕ್, ಹಾಗೆ ವೆಜಿಟೇಬಲ್ಸ್, ಹಾಗೆ ಹೋಮ್ ಮೇಡ್ ಸ್ನ್ಯಾಕ್ಸ್ ಈಟಿಂಗನ್ನು ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಇರಬಹುದು. ಹಾಗೆ ಐ ವಿಲ್ ಸೇ ನೋ ಲೌಡ್ಲಿ, ರನ್ ಅವೇ ಫ್ರಮ್ ಪ್ಲೇಸ್ ಮೈ ಪೇರೆಂಟ್ಸ್ ಆರ್ ಟೀಚರ್ಸ್ ಇಮಿಡಿಯೇಟ್ಲಿ. ಅಂದರೆ ನಮಗೆ ಯಾರಾದರೂ ಅನ್ನೋನ್ ಪರ್ಸನ್ಸ್ ಏನಾದರೂ ನಮಗೆ ಬ್ಯಾಡ್ ಫೀಲ್ ಮಾಡ್ತಾ ಇದ್ದರೆ ನಾವು ಅಲ್ಲಿಂದ ಬೇಗ ಓಡೋಗಬೇಕು. ಹಾಗೆ ನಾವು ಪೇರೆಂಟ್ಸಿಗೆ, ನಮ್ಮ ಟೀಚರ್ಸಿಗೆ ಹೇಳಬೇಕಾಗುತ್ತೆ. ಹಾಗೆ ಮಕ್ಕಳ ಒಂದು ಪ್ರೊಟೆಕ್ಟ್ ಚಿಲ್ಡ್ರನ್ಸ್, ಈ ರೀತಿಯಾದಂತಹ ಆ್ಯಕ್ಟ್, ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಧನ್ಯವಾದಗಳು.